2016 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಅಂತೀರಾ, ಅದಕ್ಕಿಂತ ಬದಲು ಇಂಡಿಕಾಸ್ ಬಂದ್ಬಿಟ್ಟು ಈ ಗಾಡಿ ತಗೊಂಡೋಗಿ 2023 ಮಾಡೆಲ್ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ. ಬಹಳ ಜನ ಕೇಳ್ತಾ ಇದ್ರು 7 ಸೀಟರ್ ನಲ್ಲಿ ಗಾಡಿ ಬೇಕಂದ್ರೆ XUV ದಲ್ಲಿ ಇನ್ನೊಂದು ಗಾಡಿ ತಗೊಂಡ್ಬಂದಿದ್ವಿ, XUV 500 ಡಬಲ್ ಬರುತ್ತೆ. ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಒಂದು ಇಯರ್ಸ್ ವೆಹಿಕಲ್ ಕೂಡ ಪ್ರೊವೈಡ್ ಮಾಡ್ತಾರೆ, ಅದು ಕೂಡ ಟಾಪ್ ಎಂಡ್. ಸೊ ಮ್ಯಾಗೋ ರೆನಾಲ್ಟ್ ಟ್ರೈಬರ್ ಫ್ಯಾಮಿಲಿ ಸೆಗ್ಮೆಂಟ್ ವೆಹಿಕಲ್ ಹೇಳಿ ಸರ್. ಇದು ಬಂದ್ಬಿಟ್ಟು 2021 ಮಾಡೆಲ್ ಆಟೋಮೆಟಿಕ್ ವೇರಿಯಂಟ್ ಬರುತ್ತೆ. ಡ್ರೈವ್ ಮಾಡಿ ಆಮೇಲೆ ಪ್ರೈಸಿಂಗ್ ಮಾತಾಡೋಣ ಸರ್. ಫೋನ್ ಅಲ್ಲಿ ಎಲ್ಲರೂ ಹೇಳ್ತಾರೆ ಫೋನ್ ನಲ್ಲಿ ಕಳಿಸಿ ಸರ್, ಫೋನ್ ನಲ್ಲಿ ಗೊತ್ತಾಗಲ್ಲ, ಬರೀ ಐಡಿಯಾ ಬರ್ಬೋದು ಅಷ್ಟು. ಮುಂದೆ ಬನ್ನಿ, ಟ್ರೈಲ್ ಕೊಡ್ತೀನಿ. ಟ್ರೈಲ್ ಕೊಡಲ್ಲ ಅಂತಲ್ಲ, ಗಾಡಿ ಟ್ರೈಲ್ ಕೊಡ್ತೀನಿ. ಶೋರೂಮ್ ಗಾಡಿ ಚೆಕ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಆಮೇಲೆ ಗಾಡಿ ಆಟೋಮೆಟಿಕ್ ಎಕೋ ಸ್ಪೋರ್ಟ್ಸ್ ಬರುತ್ತೆ ನಿಮಗೆ. ಗಾಡಿ 2015 ಮಾಡೆಲ್ ಗಾಡಿ ವೆಹಿಕಲ್. ಬರೀ ಎರ್ಟಿಗಾ ನೋಡೋರಿಗೆ ಬಜೆಟ್ ಅಲ್ಲಿ ಸರ್ 2015 ಮಾಡೆಲ್ ಗಾಡಿ, ವೆಲ್ ಮೇಂಟೈನ್ಡ್ ಆಗಿರೋದು ಗಾಡಿ, ಲೋ ಬಜೆಟ್ ನಲ್ಲಿ ನಿಮಗೆ ನೋಡಿದ್ರಲ್ಲ ಇಷ್ಟೆಲ್ಲ ಗಾಡಿದಲ್ಲಿ ಹೋಂಡಾ ಸಿವಿಕ್ ತಗೊಂಡ್ಬಂದ್ರೆ 2010 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಬರೀ 3.5 ಲಕ್ಷ ಕೊಡ್ತೀನಿ. ಎಷ್ಟು ಕೇಳಿ? 3.5 ಲಕ್ಷಕ್ಕೆ ಲೋನ್ ಸಮೇತ ಮಾಡ್ಕೊಡ್ತೀನಿ ಸರ್ ಈ ಗಾಡಿಗೋಸ್ಕರ. ಹೌದು, ಲೋನು ಮಾಡ್ಕೊಡ್ತೀವಿ ಸರ್. ವೈಟ್ ಕಲರ್ ವೈಟ್ ಬ್ಯೂಟಿ ಅಂತ ಹೇಳ್ಬಿಟ್ಟು 2016 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಗಾಡಿ, ವೆಲ್ ಮೇಂಟೈನ್ ಆಗಿರೋದು. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಸರ್, ಇದು ಬಂದ್ಬಿಟ್ಟು ಮಾರುತಿ. ಬಹಳ ಜನ ಮಾರುತಿದಲ್ಲಿ ಡೀಸೆಲ್ ಗಾಡಿ ತರಿಸಿ ಅಂತ ಹೇಳ್ತಾ ಇದ್ರು, ಅದಕ್ಕೆ ಇಂಡಿಕಾಸ್ ಅಲ್ಲಿ ಡೀಸೆಲ್ ಗಾಡಿ ಎಸ್ ಕ್ರಾಸ್ ತಗೊಂಡ್ಬಂದಿದ್ವಿ ಮಾರುತಿದಲ್ಲಿ. ಡೆಲ್ಟಾ ವೇರಿಯಂಟ್ ಬರುತ್ತೆ, 2016 ಮಾಡೆಲ್ ಸಿಂಗಲ್ ಓನರ್ ಬರುತ್ತೆ ಸರ್. ಇದು ಬಂದ್ಬಿಟ್ಟು 2018 ಮಾಡೆಲ್ ಆಟೋಮೆಟಿಕ್ ವೇರಿಯಂಟ್ ಬರುತ್ತೆ ನಿಮಗೆ, ವೆಲ್ ಮೇಂಟೈನ್ ಆಗಿದೆ ಗಾಡಿ. ಈ ಗಾಡಿ ಬರೀ 20,000 ಹೊಡಿರೋದು ಗಾಡಿ. ಹಿಂಗೆ ನೋಡ್ತೀರಾ ವೆಂಟೋ 2011 ಮಾಡೆಲ್ ಪೆಟ್ರೋಲ್ ಪ್ಲಸ್ CNG ಬರುತ್ತೆ. LPG ಇಲ್ಲ ಸರ್, ರೇಟ್ ಜಾಸ್ತಿ ಆಗ್ಬಿಟ್ಟಿದೆ. ನಮ್ಮ ಹತ್ರ CNG ಇರೋದು ಗಾಡಿ. ಈ ಗಾಡಿ ಪ್ರೈಸ್ ಎಷ್ಟು ಹೇಳಿ? ಬರೀ 2,95,000 ಮಾಡ್ಕೊಡಿ. ಆಟೋಮೆಟಿಕ್ ಬೆಲಿನೋ ನೋಡ್ತಾ ಇದ್ರಲ್ಲ ಸರ್, ಇದು ಬಂದ್ಬಿಟ್ಟು 2019 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಬರುತ್ತೆ. ಈ ಗಾಡಿ ಕಿಲೋಮೀಟರ್ ಹೊಡಿರೋದು ಬರೀ 67,000 ಕಿಲೋಮೀಟರ್. ಮಾಡೆಲ್ ಹಂಗೆ ಸೊನಾಟಾ ನೋಡ್ತಾ ಇದ್ದೀರಾ, ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್, ಬರೀ 2,25,000 ಮಾಡ್ಕೊಡ್ತೀನಿ ಸರ್. 2013 ಮಾಡೆಲ್ ಡಸ್ಟರ್ ಬರೀ 3.5 ಲಕ್ಷ ಕೊಡ್ತೀನಿ ಸರ್. ಬರೀ 3 ಲಕ್ಷಕ್ಕೆ 13 ಮಾಡೆಲ್ ಡಸ್ಟರ್ ಕೊಡ್ತೀನಿ. ಡೀಸೆಲ್ 110 PS ಬರುತ್ತೆ ನಿಮ್ಗೆ. ಡೀಸೆಲ್ TUV ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ, 5,85,000 ಮಾಡ್ಕೊಡ್ತೀನಿ ಸರ್ ನಿಮ್ಗೆ. 5,85,000ಕ್ಕೆ TUV ಕೊಡ್ತಾ ಇದ್ದೀನಿ. ಡೀಸೆಲ್ ಆಟೋಮೆಟಿಕ್ ವೇರಿಯಂಟ್, ವೆಲ್ ಮೇಂಟೈನ್ ಆಗಿರೋದು, ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಸಮೇತ ಕೊಡ್ತಾ ಇರೋದು. 13 ಮಾಡೆಲ್ ರಿಕ್ಷಾ ಅಂತ ಬರೀ 3 ಲಕ್ಷ ಕೊಡ್ತೀನಿ ಸರ್. 2016 ಮಾಡೆಲ್ ಈ ಗಾಡಿ 2016 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಗಾಡಿ, ವೆಲ್ ಮೇಂಟೈನ್ ಆಗಿದೆ, ಪೆಟ್ರೋಲ್ ವೇರಿಯಂಟ್, ಲೋ ಬಜೆಟ್ ನಲ್ಲಿ ಕಮ್ಮಿ ಐಡೆಂಟಿ ಕಾರ್ದಲ್ಲಿ ಇವಾಗ ಚಾನ್ಸ್ ಅಲ್ಲಿ ಕೊಡ್ತಾ ಇರೋದು ಯಾವ್ದಂದ್ರೆ ಸ್ವಿಫ್ಟ್ ಡಿಸೈರ್. ಬರೀ 1.5 ಲಕ್ಷ ಕೊಡ್ತಾ ಇದ್ದೀನಿ ಈ ಮಂತ್ ಮಾತ್ರ. ಇವ್ರ ವಿಡಿಯೋ ನೋಡ್ಕೊಂಡು ಯಾರು ಬರ್ತಾರೆ ಅವ್ರಿಗೋಸ್ಕರ ಮಾತ್ರ, ಬೇರೆಯವ್ರಿಗಿಲ್ಲ. 11 ಮಾಡೆಲ್ ಫೋರ್ಡ್ ಫಿಗೋ ಕೊಡ್ತೀನಿ. 2011 ಮಾಡೆಲ್ ಪ್ರೈಸ್ ಬಂದ್ಬಿಟ್ಟು 1,95,000 ಕೊಡ್ತೀನಿ ಸರ್. DLF ಕಡೆಯಿಂದ ಬಂದ್ರೆ ನಿಮ್ಗೆ ಇಲ್ಲಿ ರಾಮದೇವ್ ಮೆಡಿಕಲ್ ಅಪೋಸಿಟ್ ಐಂಡಿ ಕಾರ್ಸ್ ಅಂತ ಸಿಗುತ್ತೆ. ಇಲ್ಲಾಂದ್ರೆ ಅಲ್ಲಿಂದ ಬಂದ್ರೆ ಆಕ್ಸಿಸ್ ಬ್ಯಾಂಕ್ ಪಕ್ಕದಲ್ಲಿ ಸಿಗುತ್ತೆ ನಿಮ್ಗೆ ಐಂಡಿ ಕಾರ್ಸ್. ಲೊಕೇಶನ್ ಏನಾದ್ರು ಗೊತ್ತಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ನಂಬರ್ ಹಾಕಿ ನಾನು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಇದು ಬಂದ್ಬಿಟ್ಟು 2009 ಮಾಡೆಲ್ ಸೆಕೆಂಡ್ ಓನರ್ ಬರೀ 2 ಲಕ್ಷಕ್ಕೆ ಸಿಗುತ್ತೆ ಸರ್ ನಿಮ್ಗೆ. ಗಾಡಿ ಪ್ರೈಸ್ ಬಂದ್ಬಿಟ್ಟು 2,85,000 ಬರುತ್ತೆ. ಇಷ್ಟೇ 2,85,000, 65,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ನಿಸಾನ್ ಮೈಕ್ರಾ ಬಂದ್ಬಿಟ್ಟು 2012 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಬರುತ್ತೆ ನಿಮ್ಗೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 1,95,000 ಸಿಗುತ್ತೆ ಸರ್. ಇದು 11 ಮಾಡೆಲ್ ಸಿಂಗಲ್ ಓನರ್ ಗಾಡಿ ನೋಡ್ತಾ ಇರಬಹುದು. ಈ ಗಾಡಿ ಫ್ಯಾಬಿಯಾ ಪೆಟ್ರೋಲ್ ಇಂಜಿನ್ ಬರುತ್ತೆ, ಸ್ವಿಫ್ಟ್ ಇಂಜಿನ್ ಬರುತ್ತೆ ಇದರಲ್ಲಿ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 2,25,000 ಸಿಗುತ್ತೆ. 12 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಸ್ಕೋಡಾ ರ್ಯಾಪಿಡ್ ಡೀಸೆಲ್ ವೇರಿಯಂಟ್ ನಲ್ಲಿ ಬರುತ್ತೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 2,45,000 ಮಾಡ್ಕೊಡ್ತೀನಿ. ಮಾರುತಿ ಸುಜುಕಿ ರಿಡ್ಸ್ 2011 ಮಾಡೆಲ್ ಬರೀ 2,45,000 ಮಾಡ್ಕೊಡ್ತೀನಿ ಸರ್. 11 ಮಾಡೆಲ್ ಪೋಲೋ ವೋಲ್ಕ್ಸ್ವ್ಯಾಗನ್ ಪೋಲೋ ಬರುತ್ತೆ. ಇದು ಗಾಡಿ ಪ್ರೈಸ್ ಬಂದ್ಬಿಟ್ಟು 2,85,000 ಸೆಕೆಂಡ್ ಓನರ್ ವೆಹಿಕಲ್ ಪೆಟ್ರೋಲ್ ಇಂಜಿನ್ ಬರುತ್ತೆ ನಿಮ್ಗೆ. 10 ಮಾಡೆಲ್ ಬರುತ್ತೆ. ಇದು ನಿಮ್ಗೆ ಬರೀ ಗಾಡಿ ಪ್ರೈಸ್ ಬಂದ್ಬಿಟ್ಟು 2,75,000 ಸಿಗುತ್ತೆ ಸರ್. ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. CRT ಇಂಜಿನ್ 2013 ಮಾಡೆಲ್ ಗಾಡಿ ಬರೀ 3,25,000 ಮಾಡ್ಕೊಡ್ತೀನಿ ಸರ್. ಇದು 2013 ಮಾಡೆಲ್ ಡೀಸೆಲ್ ವೇರಿಯಂಟ್ ಬರುತ್ತೆ, ಸೆಕೆಂಡ್ ಓನರ್ ವೆಹಿಕಲ್ ಗಾಡಿ, ವೆಲ್ ಮೇಂಟೈನ್ ಆಗಿದೆ. ಇದು ಬಂದ್ಬಿಟ್ಟು 2016 ಮಾಡೆಲ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 3,95,000 ಆಗುತ್ತೆ. ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 16 ಮಾಡೆಲ್ ಜಾಜ್ ನೋಡ್ತಾ ಇದ್ದೀರಲ್ಲ, ಇದು ಸಿಂಗಲ್ ಓನರ್ ವೆಹಿಕಲ್ ಜಾಜ್ ಗಾಡಿ, ವೆಲ್ ಮೇಂಟೈನ್ ಆಗಿದೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 3,95,000, ಲೋನ್ 80 to 90% ಲೋನ್ ಮಾಡ್ಕೊಡ್ತೀನಿ ಸರ್. ಇದಕ್ಕೆ ಸ್ವಿಫ್ಟ್ 2018 ಮಾಡೆಲ್ ಬರುತ್ತೆ ನಿಮ್ಗೆ, ಡೀಸೆಲ್ ವೇರಿಯಂಟ್ ಬರುತ್ತೆ ನಿಮ್ಗೆ, ಮಿಡ್ ವೇರಿಯಂಟ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 4,50,000 ಮಾಡ್ಕೊಡ್ತೀನಿ, ಲೋನ್ ಸಮೇತ ಆಗುತ್ತೆ ಸರ್. ಇದು 2015 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಬರೀ 3,90,000 ಸಿಗ್ತಾ ಇದೆ. ಓಡಿರೋದು ಬರೀ 54,000 ಚಿಲ್ಲರೆ ಓಡಿರೋದು, ಪೆಟ್ರೋಲ್ ವೇರಿಯಂಟ್, ಲೋನ್ ಸಮೇತ ಆಗುತ್ತೆ ಸರ್. ಕ್ರೇಜ್ ಆಗಿರೋದು ಹುಡುಗರು ಗಾಡಿ ಅಂದ್ರೆ ಹೋಂಡೈ ವರ್ನಾ ಬರುತ್ತೆ. 2012 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಬರುತ್ತೆ, VT ಪೆಟ್ರೋಲ್ ಇಂಜಿನ್ ಬರುತ್ತೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 3,75,000, ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಇದು ಬಂದ್ಬಿಟ್ಟು 2013 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಬರುತ್ತೆ, ಮ್ಯಾಗ್ನಾ ಬರುತ್ತೆ. ಗಾಡಿ ನೋಡಬಹುದು, ಗಾಡಿ ವೆಲ್ ಮೇಂಟೈನ್ ಆಗಿದೆ ನಿಮ್ಗೆ. ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, ಈಚ್ ಅಂಡ್ ಎವ್ರಿಥಿಂಗ್ ಅಪ್ ಟು ಡೇಟ್ ಕಂಪನಿ ಕಡೆಯಿಂದ ಬರುತ್ತೆ ಇದು. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 2,85,000 ಬರುತ್ತೆ. ಇಷ್ಟೇ 2,85,000, 65,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. 2,85,000 ಆಗೋಗುತ್ತಲ್ಲ? ಹೌದು ಸರ್, ಖಂಡಿತ.
ಸೊ ಲೋನ್ ಅಂತ ನೋಡೋದು ಸರ್ ಇದಕ್ಕೆ ಲೋನು ಆಗುತ್ತೆ ಸರ್ ನಿಮಗೆ 50 to 80% ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ ಮಿನಿಮಮ್ ಡೌನ್ ಪೇಮೆಂಟ್ 20,000 ಸರ್. 20,000 ಡೌನ್ ಪೇಮೆಂಟ್ ಮಾಡಿದ್ರೆ ಖಂಡಿತ ಮಾಡ್ಕೊಡ್ತಾ ಇದ್ದೀರಾ. ಓಕೆ ಸೊ ನಿಸಾನಲ್ಲಿ ಮೈಕ್ರಾ ಒಂದಿದೆ ಹೇಳಿ ಸರ್ ಡೀಲ್ಸು. ನಿಸಾನ್ ಮೈಕ್ರಾ ಬಂದ್ಬಿಟ್ಟು 2012 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಬರುತ್ತೆ ನಿಮಗೆ. Okay. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 1,95,000 ಸಿಗುತ್ತೆ ಸರ್ ಇದು. 1,95,000. ಹೌದು ಸರ್, ಇದು ಗಾಡಿ ಓಡಿರೋದು 87,000 ಕಿಲೋಮೀಟರ್ ರಿವನ್ ಆಗಿದೆ, ವೆಲ್ ಮೇಂಟೈನ್ ಆಗಿದೆ, ಡೈರೆಕ್ಟ್ ಕಸ್ಟಮರ್ ವೆಹಿಕಲ್. ಈ ಗಾಡಿ ಪೆಟ್ರೋಲ್ ಇಲ್ಲ, ಈ ಗಾಡಿ ಬಂದ್ಬಿಟ್ಟು ಡೀಸೆಲ್ ಸರ್ ನಿಮಗೆ. ಓಕೆ ಡೀಸೆಲ್ ವೇರಿಯಂಟ್ 2 lakhs ಒಳಗಡೆ ನಿಮಗೆ ಡೀಸೆಲ್ ವೆಹಿಕಲ್ ನಿಸಾನ್ ಮೈಕ್ರಾ ಚಿಕ್ಕ ಗಾಡಿಯಲ್ಲಿ ವೆಲ್ ಮೇಂಟೈನ್ ಆಗಿರೋದು ಗಾಡಿ ಸಿಗುತ್ತಾ ಇದೆ. 1 lakh ಬರೀ 1,95,000ಗೆ. 1,95,000 ರೂಪಾಯಿ, ಅದು ಕೂಡ ಡೀಸೆಲ್ ವೆಹಿಕಲ್ ನಿಸಾನ್ ಮೈಕ್ರಾ ಸಿಗ್ತಿದೆ. ಹೋಂಡಾ ಜಾಸ್ ಕೂಡ ಇದೆ, ಹೇಳಿ ಡೀಲ್ಸ್ ಸರ್ ಇದು 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಬರೀ 3,90,000ಗೆ ಸಿಗ್ತಾ ಇದೆ. ಓಡಿರೋದು ಬರೀ 54,000 ಚಿಲ್ಲರೆ ಓಡಿರೋದು. Okay. ಪೆಟ್ರೋಲ್ ವೇರಿಯಂಟ್ ಲೋನ್ ಸಮೇತ ಆಗುತ್ತೆ ಸರ್. ಲೋನ್ ಕೂಡ ಆಗೋಗುತ್ತೆ ಖಂಡಿತ. 90% ಆರಾಮಾಗಿ ಆಗ್ಬೋದಾ? ಖಂಡಿತ ಆರಾಮಾಗಿ ಆಗುತ್ತೆ. ವರ್ನಾ ಫ್ಲೂಡಿಕ್ ಅದು ಕೂಡ ಸೆಡನ್ ವೆಹಿಕಲ್ ನೋಡೋರಿಗೆ ಸರ್ ಒಂದು ಲಕ್ಸುರಿಯಸ್ ಹುಡುಗರದ್ದು ಕ್ರೇಜ್ ಆಗಿರೋದು ಹುಡುಗರು ಗಾಡಿ ಅಂದ್ರೆ ವರ್ನಾ, ಹೋಂಡೈ ವರ್ನಾ ಬರುತ್ತೆ. 2012 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಬರುತ್ತೆ. VT ಪೆಟ್ರೋಲ್ ಇಂಜಿನ್ ಬರುತ್ತೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 3,75,000 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ 3,75,000. ಖಂಡಿತ ಸರ್. ಓಕೆ ಸೊ ಲೋನ್ ಅಂತ ನೋಡಿದ್ರೆ ಸರ್ ಇದಕ್ಕೆ ಲೋನ್ ಹಂಗೆ ನೋಡಿದ್ರೆ ಸ್ಯಾಲರಿ ಇದ್ರೆ ಸ್ಯಾಲರಿ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ ಲೋ ಬಜೆಟ್ ಲೈಟ್ ಏನು ನೋಡೋರಿಗೆ ಸರ್ ಇದು ಬಂದ್ಬಿಟ್ಟು 2009 ಮಾಡಲ್ ಸೆಕೆಂಡ್ ಓನರ್ ಬರೀ 2 ಲಕ್ಷಕ್ಕೆ ಸಿಗುತ್ತೆ ಸರ್ ನಿಮ್ಗೆ. 2 ಲಕ್ಷಕ್ಕೆ ಕೊಡ್ತಾ ಇರೋದು. ಹೌದು 2009 ಮಾಡಲ್ 2 ಲಕ್ಷಕ್ಕೆ ಸಿಗುತ್ತೆ. ಮ್ಯಾಗ್ವಿಲ್ ಸಮೇತ ಗಾಡಿ ವೆಲ್ ಮೇಂಟೈನ್ ಆಗಿರೋದು, ಕಪ್ಪ ಇಂಜಿನ್ ಬರುತ್ತೆ ನಿಮಗೆ. ಇದು ಬಂದ್ಬಿಟ್ಟು 11 ಮಾಡಲ್ ಪೋಲೋ ವೋಲ್ಕ್ಸ್ವ್ಯಾಗನ್ ಪೋಲೋ ಬರುತ್ತೆ. ಇದು ಗಾಡಿ ಪ್ರೈಸ್ ಬಂದ್ಬಿಟ್ಟು 2,85,000 ಸೆಕೆಂಡ್ ಓನರ್ ವೆಹಿಕಲ್ ಪೆಟ್ರೋಲ್ ಇಂಜಿನ್ ಬರುತ್ತೆ ನಿಮಗೆ. ಇದು ವರ್ನಾ 2010 ಮಾಡಲ್ ಬರುತ್ತೆ. ಇದು ನಿಮಗೆ ಬರೀ ಗಾಡಿ ಪ್ರೈಸ್ ಬಂದ್ಬಿಟ್ಟು 2,75,000 ಸಿಗುತ್ತೆ ಸರ್. ಎಷ್ಟು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಓಕೆ 2,75,000. ಹೌದು ಸರ್. ಇನ್ನೊಂದು ನೋಡ್ತಾ ಇರ್ಬೋದು ಹುಡುಗರು ಕ್ಲೇಸ್ ಮಂಗಳೂರು ಆಗಲಿ ಉಡುಪಿ ಆಗಲಿ ಗಾಡಿ ನೋಡ್ತಾ ಇರೋದು ಮಾರುತಿ ಸುಜುಕಿ ರಿಡ್ಸ್ 11 ಮಾಡಲ್ ಬರೀ 2,45,000 ಮಾಡ್ಕೊಡ್ತೀನಿ ಸರ್. 2,45,000. 2,45,000 11 ಮಾಡಲ್ ರಿಡ್ಸ್ ಕೊಡ್ತೀನಿ ಸರ್ ನಿಮ್ಗೆ. ಸುಜುಕಿ ಸ್ವಿಫ್ಟ್ ಡಿಸೈರ್ ಕೂಡ ಇನ್ನೊಂದು ಲೋ ಬಜೆಟ್ ನಲ್ಲಿ ಕಮ್ಮಿ ಐಡೆಂಟಿ ಕಾರ್ದಲ್ಲಿ ಇವಾಗ ಚಾನ್ಸ್ ಅಲ್ಲಿ ಕೊಡ್ತಾ ಇರೋದು ಯಾವ್ದಂದ್ರೆ ಸ್ವಿಫ್ಟ್ ಡಿಸೈರ್ ಬರೀ 1.5 ಲಕ್ಷ ಕೊಡ್ತಾ ಇದ್ದೀನಿ. ಈ ಮಂತ್ ಮಾತ್ರ ಇವ್ರ ವಿಡಿಯೋ ನೋಡ್ಕೊಂಡು ಯಾರು ಬರ್ತಾರೆ ಅವ್ರಿಗೋಸ್ಕರ ಮಾತ್ರ, ಬೇರೆಯವ್ರಿಗಿಲ್ಲ. ಓಕೆ ಸೊ ಬಜೆಟಲ್ಲಿ ಸಿಗ್ತಿದೆ, ಅದು ಬೇಕಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನು ಇದು KV ಬಂದ್ಬಿಟ್ಟು 2016 ಮಾಡಲು. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 3,95,000 ಆಗುತ್ತೆ. ಸ್ಲೈಟ್ಲಿ ನೆಗೋಷಿಯಲ್ ಮಾಡ್ಕೊಡ್ತೀನಿ. ಈ ಗಾಡಿ ಸ್ಕೋಡಾ ಫ್ಯಾಬಿಯಾ 2011 ಮಾಡಲ್ ಸಿಂಗಲ್ ಓನರ್ ಗಾಡಿ ನೋಡ್ತಾ ಇರ್ಬೋದು. ಈ ಗಾಡಿ ಫ್ಯಾಬಿಯಾ ಪೆಟ್ರೋಲ್ ಇಂಜಿನ್ ಬರುತ್ತೆ, ಸ್ವಿಫ್ಟ್ ಇಂಜಿನ್ ಬರುತ್ತೆ ಇದರಲ್ಲಿ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 2,25,000 ಸಿಗುತ್ತೆ. 2018 ಮಾಡಲ್ ಆಟೋಮೆಟಿಕ್ ಬೆಲಿನೋ ನೋಡ್ತಾ ಇದ್ರಲ್ಲ, ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 6,85,000 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ 6,85,000. ಖಂಡಿತ 85,000ಕ್ಕೆ ಲೋನ್ ಅಂತ ನೋಡಿದ್ರೆ ಅಪ್ ಟು 180% ಆಗೋಗುತ್ತೆ. ಖಂಡಿತ. ಓಕೆ 1 ಲಕ್ಷ ಇಲ್ಲ 50,000 ತಂದು ಶಕ್ಕ. ಖಂಡಿತ ತಗೊಂಡು ಬಂದು ಮಾಡ್ಕೊಡ್ತೀನಿ. ಇನ್ನು DLF ಕಡೆಯಿಂದ ಬಂದ್ರೆ ನಿಮಗೆ ಇಲ್ಲಿ ರಾಮದೇವ್ ಮೆಡಿಕಲ್ ಅಪೋಸಿಟ್ ಐಂಡಿ ಕಾರ್ಸ್ ಅಂತ ಸಿಗುತ್ತೆ. ಇಲ್ಲಾಂದ್ರೆ ಅಲ್ಲಿಂದ ಬಂದ್ರೆ ಆಕ್ಸಿಸ್ ಬ್ಯಾಂಕ್ ಪಕ್ಕದಲ್ಲಿ ಸಿಗುತ್ತೆ ನಿಮ್ಗೆ ಐಂಡಿ ಕಾರ್ಸ್. ಲೊಕೇಶನ್ ಏನಾದ್ರು ಗೊತ್ತಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ನಂಬರ್ ಹಾಕಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಿಮ್ಗೆ ಡೀಟೇಲ್ಸ್ ಲೊಕೇಶನ್ ಸಮೇತ ಶೇರ್ ಮಾಡ್ತೀವಿ. ಮಾರುತಿ ಸುಜುಕಿ ಬೆಲೆನ ಅದು ಕೂಡ ಆಚೆ ನಿಂತಿದೆ, ಹೇಳಿ ಡೀಟೇಲ್ಸ್. ಸರ್ 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಗಾಡಿ ವೆಲ್ ಮೇಂಟೈನ್ ಆಗಿದೆ. ಪೆಟ್ರೋಲ್ ವೇರಿಯಂಟ್ ಬರೀ 5,45,000 ಕೊಡ್ತಾ ಇದ್ದೀನಿ ಸರ್. ಓಕೆ ಲೋನ್ ಅಂತ ನೋಡಿದ್ರೆ ಒಂದು 1 ಲಕ್ಷ ತನಕ 80 to 70% ಲೋನ್ ಆಗುತ್ತೆ ಸರ್. ಓಕೆ ಸೊ ಮಾಡಲು ಕೂಡ ಸಕ್ಕದಾಗಿದೆ, ಆರಾಮ ಆಗ್ತಿದೆ. i20 ಇದರಲ್ಲಿ CRT ಇಂಜಿನ್ 2013 ಮಾಡಲ್ ಗಾಡಿ ಬರೀ 3,25,000ಗೆ ಮಾಡ್ಕೊಡ್ತೀನಿ ಸರ್. ಇದು ಓಕೆ 2013 ಮಾಡಲ್ ಡೀಸೆಲ್ ವೇರಿಯಂಟ್ ಬರ್ತದೆ, ಸೆಕೆಂಡ್ ಓನರ್ ವೆಹಿಕಲ್ ಗಾಡಿ ವೆಲ್ ಮೇಂಟೈನ್ ಆಗಿದೆ. ಬರೀ 3,25,000 ಮಾಡ್ಕೊಡ್ತೀನಿ ಸರ್. ಓಕೆ ಸೊ ಹಂಗೆ ನೋಡ್ತಾ ಇರ್ಬೋದು ನೀವು ಮಾರುತಿ ಸುಜುಕಿ ಸ್ವಿಫ್ಟ್ 2018 ಮಾಡಲ್ ಬರುತ್ತೆ ನಿಮಗೆ. ಡೀಸೆಲ್ ವೇರಿಯಂಟ್ ಬರುತ್ತೆ ನಿಮಗೆ, ಮಿಡ್ ವೇರಿಯಂಟ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 4,50,000ಗೆ ಮಾಡ್ಕೊಡ್ತೀನಿ, ಲೋನ್ ಸಮೇತ ಆಗುತ್ತೆ ಸರ್. ಓಕೆ 4,50,000. ಹೌದು 2016 ಮಾಡಲ್ ಜಾಜ್ ನೋಡ್ತಾ ಇದ್ದೀರಲ್ಲ, ಇದು ಸಿಂಗಲ್ ಓನರ್ ವೆಹಿಕಲ್ ಜಾಜ್ ಗಾಡಿ ವೆಲ್ ಮೇಂಟೈನ್ ಆಗಿದೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 3,95,000, ಲೋನ್ 80 to 90% ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ 80 to 90% ಆರಾಮಾಗಿ ಲೋನ್ ಆಗುತ್ತೆ. ಖಂಡಿತ. ಪೋಲೋ ಅದು ಕೂಡ ಮಾಡಲ್ ಕೆಲವರಿಗೆ 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಪೋಲೋ 4,15,000 ಕೊಡ್ತೀನಿ ಸರ್. ಎಷ್ಟು ಕಡೆ 4,15,000 ಹೆಚ್ಚು ಕಮ್ಮಿ ಬಂದ್ರೆ 4 ಲಕ್ಷ ಕೊಟ್ಬಿಡ್ತೀನಿ ಸರ್. ಓಕೆ 4 ಲಕ್ಷಕ್ಕೆ ಫೋರ್ಟ್ ಫಿಗರ್ 2016 ಮಾಡಲ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 3,90,000 ಮಾಡ್ಕೊಡ್ತೀನಿ ಸರ್. ಸಿಂಗಲ್ ಓನರ್ ವೆಹಿಕಲ್ ವೆಲ್ ಮೇಂಟೈನ್ ಆಗಿರೋದು ಗಾಡಿ, ಲೋನ್ ಸಮೇತ ಆಗುತ್ತೆ ನಿಮಗೆ. ಹಂಗೆ ಲೋ ಬಜೆಟ್ ನಲ್ಲಿ ನೋಡ್ತಾ ಇದ್ದೀರಾ 2011 ಮಾಡಲ್ ಫೋರ್ಟ್ ಫಿಗೋ ಕೊಡ್ತೀನಿ. 2011 ಮಾಡಲ್ ಪ್ರೈಸ್ ಬಂದ್ಬಿಟ್ಟು 1,95,000 ಕೊಡ್ತೀನಿ ಸರ್. ಓಕೆ 1,90,000 ಅದು ಕೂಡ ಪೆಟ್ರೋಲ್ ಡೀಸೆಲ್ ಸರ್? ಇದು ಪೆಟ್ರೋಲ್ ಸರ್, ಪೆಟ್ರೋಲ್ ವೆಹಿಕಲ್ ಆಗಿರುತ್ತೆ ಸರ್. ಇನ್ನು ಬೆಂಗಳೂರು ಸೈಜ್ಗೆ ಮತ್ತೆ ಸೇಲ್ ಆಗಿದೆ ಸರ್. ಸೇಲ್ ಆಗ್ಬಿಟ್ಟಿದೆ. ಖಂಡಿತ. ಬಿಟ್ಟು ಇನ್ನೊಂದು ಆಪ್ಷನ್ ಏನಿದೆಯಾ? ತರಿಸ್ಕೊಡ್ತೀನಿ ಸರ್, ಯಾರು ಕಸ್ಟಮರ್ ರಿಕ್ವೈರ್ಮೆಂಟ್ ಇದ್ರೆ ತರಿಸ್ಕೊಡ್ತೀನಿ. ಓಕೆ ಸರ್ ಸ್ವಿಫ್ಟ್ ಡಿಸೈರ್ ಇದೆ, ಆಪಲ್ ಕಡೆ ಹೇಳಿ ಸರ್ ಡೀಲ್ಸ್. ಸರ್ ಇದು ಬಂದ್ಬಿಟ್ಟು 2018 ಮಾಡಲ್ ಆಟೋಮೆಟಿಕ್ ವೇರಿಯಂಟ್ ಬರುತ್ತೆ ನಿಮಗೆ, ವೆಲ್ ಮೇಂಟೈನ್ ಆಗಿದೆ ಗಾಡಿ. ಈ ಗಾಡಿ ಬರೀ 20,000 ಹೊಡಿರೋದು ಗಾಡಿ. ಬರೀ 20,000? ಖಂಡಿತ 5,85,000 ಮಾಡ್ಕೊಡ್ತೀನಿ ಸರ್. ಓಕೆ ಸಿಟ್ರಾನ್ ವೆಹಿಕಲ್ ಕೂಡ ಇದೆ, ಹೇಳಿ ಸರ್ ಡೀಲ್ಸ್. ಸರ್ ಈ ಗಾಡಿ ನೋಡ್ತಾ ಇದ್ರಲ್ಲ, ಸಿಟ್ರಾನ್ ಬರುತ್ತೆ ಗಾಡಿ, ವೆಲ್ ಮೇಂಟೈನ್ ಆಗಿರೋದು ಗಾಡಿ. ಶೋರೂಮ್ ಗಾಡಿ ಏನ್ ತಗೊಂಡ್ತೀರಾ ಅದಕ್ಕಿಂತ ಬದಲು ಐಂಡಿ ಕಾರ್ಸ್ ಬಂದ್ಬಿಟ್ಟು ಈ ಗಾಡಿ ತಗೊಂಡೋಗಿ 2023 ಮಾಡಲ್ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. 0 ಡೌನ್ ಪೇಮೆಂಟ್ ಅಲ್ಲಿ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ. ಬರೀ 14,000 ಹೊಡಿರೋದು ಗಾಡಿ ಅದು. ಓಕೆ 14,000 ಕಿಲೋಮೀಟರ್ ಜಸ್ಟ್ ಡ್ರಿವನ್ ಆಗಿರೋದು. ಬರೀ 6,25,000 ಎಷ್ಟು ಹೇಳಿ 6,25,000.
ಓಕೆ 6,25,000ಗೆ ಸಿಂಗಲ್ ಓನರ್ ವೆಹಿಕಲ್ ಬರೀ 14,000 ಹೊಡಿರೋದು ಗಾಡಿ, ವೆಲ್ ಮೇಂಟೈನ್ ಆಗಿರೋದು ಗಾಡಿ. ಐಂಡಿ ಕಾರ್ಸ್ಗೆ ಬಂದ್ಬಿಟ್ಟು ಹೊಸ ಗಾಡಿಗೆ ಯಾಕೆ ಹೋಗ್ತೀರಾ, ಅದಕ್ಕಿಂತ ಬದಲು ಐಂಡಿ ಕಾರ್ಸ್ ಬಂದ್ಬಿಟ್ಟು ಗ್ರಾಬ್ ಮಾಡ್ಕೊಂಡು ಆದಷ್ಟು ಬೇಗ ಹೋಗಿ ಸರ್. ಓಕೆ, ಸೊ ಲೋನ್ ಕೂಡ 0 ಡೌನ್ ಪೇಮೆಂಟ್ ಆಗ್ತಿದೆ, ಬೇಗ ಬಂದು ವಿಸಿಟ್ ಮಾಡಿ ಸರ್. ನೆಕ್ಸ್ಟ್ ಒನ್ ಕೂಡ ಇದೆ ಟಾಟಾದಲ್ಲಿ, ಹೇಳಿ ಸರ್ ಡೀಲ್ಸು. ಸರ್ ಇದು ಬಂದ್ಬಿಟ್ಟು 2019 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಬರುತ್ತೆ. ಈ ಗಾಡಿ ಕಿಲೋಮೀಟರ್ ಹೊಡಿರೋದು ಬರೀ 67,000 ಕಿಲೋಮೀಟರ್ ರಿವನ್ ಆಗಿರೋದು. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 6,45,000 ಬರುತ್ತೆ. ಪೆಟ್ರೋಲ್ ವೇರಿಯಂಟ್ ಬರುತ್ತೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್. ಓಕೆ, ಸೊ ಇಂಟೀರಿಯರ್ಸ್ ಎಕ್ಸ್ಟೀರಿಯರ್ಸ್ ಬೇಕಂದ್ರೆ ಜಸ್ಟ್ ವಾಟ್ಸ್ಆಪ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ಕಳಿಸ್ಕೊಡ್ತಿದ್ದಾರೆ. ಖಂಡಿತ ನಿಮಗೆ ಕಂಪ್ಲೀಟ್ ಆಗಿ ನೋಡ್ಬೋದು. ಗಾಡಿ ಕಲರ್ ಕೂಡ ಸಕ್ಕತ್ತಾಗಿದೆ, ಅದೇ ರೀತಿ ರಿಪೇಂಟು ಡೆಂಟು ಸ್ಕ್ರಾಚ್ ಏನಿಲ್ಲ ಸರ್. ಗಾಡಿ ವೆಲ್ ಮೇಂಟೈನ್ ಆಗಿರೋ ಶೋರೂಮ್ ಗಾಡಿ ಕೊಡ್ತೀನಿ ಸರ್. ಶೋರೂಮ್ ಚೆಕ್ ಮಾಡ್ಕೊಂಡು ತಗೊಂಡೋಗಿ ಸರ್. ಓಕೆ, ಸೊ ಚೆಕ್ ಮಾಡ್ಕೊಂಡು ಆರಾಮಾಗಿ ಬೈ ಮಾಡ್ಬೋದು. ಖಂಡಿತ. ಸ್ಕೋಡಾ ರ್ಯಾಪಿಡ್ ಕೂಡ ಇದೆ, ಹೇಳಿ ಸರ್. 12 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್, ಸ್ಕೋಡಾ ರ್ಯಾಪಿಡ್ ಡೀಸೆಲ್ ವೇರಿಯಂಟ್ ನಲ್ಲಿ ಬರುತ್ತೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 2,45,000 ಮಾಡ್ಕೊಡ್ತೀನಿ. ಎಷ್ಟು ಕೇಳಿ? 2,45,000 2012 ಮಾಡಲ್ ಸ್ಕೋಡಾ ರ್ಯಾಪಿಡ್ ಕೊಡ್ತಾ ಇದ್ದೀನಿ. ಗಾಡಿ ಬಂದ್ಬಿಟ್ಟು ಆದಷ್ಟು ಬೇಗ ಗ್ರಾಬ್ ಮಾಡ್ಕೊಂಡು ಹೋಗಿ. ಏನಾದ್ರು ಡೌಟ್ ಇದ್ರೆ ಡಿಸ್ಕ್ರಿಪ್ಷನ್ ನಂಬರ್ ಹಾಕಿರ್ತೀನಲ್ಲ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸರ್. ಮಾರುತಿ ಸುಜುಕಿ ಎಸ್ ಕ್ರಾಸ್ ಕೂಡ ಇದೆ, ಹೇಳಿ ಸರ್ ಡೀಲ್ಸು. ಸರ್ ಇದು ಬಂದ್ಬಿಟ್ಟು ಮಾರುತಿದಲ್ಲಿ ಬಹಳ ಜನ ಮಾರುತಿದಲ್ಲಿ ಡೀಸೆಲ್ ಗಾಡಿ ತರಿಸಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ಇಂಡಿಕಾಸ್ ಅಲ್ಲಿ ಡೀಸೆಲ್ ಗಾಡಿ ಎಸ್ ಕ್ರಾಸ್ ತಗೊಂಡ್ಬಂದಿದ್ದೀವಿ ಮಾರುತಿದಲ್ಲಿ. ಡೆಲ್ಟಾ ವೇರಿಯಂಟ್ ಬರುತ್ತೆ, 2016 ಮಾಡಲ್ ಸಿಂಗಲ್ ಓನರ್ ಬರುತ್ತೆ, ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 5,85,000 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಗಾಡಿ ಬಂದ್ಬಿಟ್ಟು ಆದಷ್ಟು ಐಡೆಂಟಿಗೆ ವಿಸಿಟ್ ಮಾಡಿ. ಫೋನ್ ನಲ್ಲಿ ಕೇಳಿದ್ರೆ ಫೋಟೋ ಡೀಟೇಲ್ಸ್ ಫೋನ್ ನಲ್ಲಿ ಗೊತ್ತಾಗಲ್ಲ, ಯಾಕಂದ್ರೆ ಫೋನ್ ನಲ್ಲಿ ಎಡಿಟಿಂಗ್ ಇರುತ್ತೆ. ಮುಂದೆ ಬಂದ್ಬಿಟ್ಟು ಐಡೆಂಟಿ ಕಾರ್ಸ್ಗೆ ವಿಸಿಟ್ ಮಾಡಿ, ಚೆಕ್ ಮಾಡಿ, ಡ್ರೈವ್ ಮಾಡಿ, ಟೆಸ್ಟ್ ಡ್ರೈವ್ ಮಾಡಿ, ಆಮೇಲೆ ಪ್ರೈಸಿಂಗ್ ಮಾತಾಡೋಣ ಸರ್. ಫೋನ್ ನಲ್ಲಿ ಎಲ್ಲರೂ ಹೇಳ್ತಾರೆ ಫೋನ್ ನಲ್ಲಿ ಕಳಿಸಿ ಸರ್, ಫೋನ್ ನಲ್ಲಿ ಗೊತ್ತಾಗಲ್ಲ, ಬರೀ ಐಡಿಯಾ ಬರ್ಬೋದು ಅಷ್ಟು. ಮುಂದೆ ಬನ್ನಿ, ಟ್ರೈಲ್ ಕೊಡ್ತೀನಿ. ಟ್ರೈಲ್ ಕೊಡಲ್ಲ ಅಂತಲ್ಲ, ಗಾಡಿ ಟ್ರೈಲ್ ಕೊಡ್ತೀನಿ. ಶೋರೂಮ್ ಗಾಡಿ ಚೆಕ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಆಮೇಲೆ ಗಾಡಿ ತಗೊಳ್ಳಿ ಸರ್. 90% ಲೋನ್ ಸಮೇತ ಆಗುತ್ತೆ ಸರ್. ಓಕೆ, ಯಾವ ಮಾಡಲ್ ಮೇಲೆ ಆಗುತ್ತೆ ಸರ್ ಲೋನ್? ಸರ್ 15 ಅಬೌವ್ ಮೇಲೆ ಲೋನ್ ಆಗುತ್ತೆ. ಸ್ಯಾಲರಿ ಇದ್ರೆ ಹಂಗೆ ಮಾಡ್ಕೊಡ್ತೀವಿ ಸರ್. ಬಹಳ ಜನ ಕೇಳ್ತಾ ಇದ್ರು 7 ಸೀಟರ್ ನಲ್ಲಿ ಗಾಡಿ ಬೇಕಂದ್ರೆ XUV ದಲ್ಲಿ ಇನ್ನೊಂದು ಗಾಡಿ ತಗೊಂಡ್ಬಂದಿದ್ದೀವಿ. XUV 500 ಡಬಲ್ 4 ವೀಲ್ ಡ್ರೈವ್ ಬರುತ್ತೆ, W8 ವೇರಿಯಂಟ್ ಬರುತ್ತೆ. ಮ್ಯಾಗ್ ಬಿಲ್ ನೋಡಬಹುದು, ಅಲೋ ವೀಲ್ಸ್, ಗಾಡಿ ವೆಲ್ ಮೇಂಟೈನ್ ಆಗಿರೋದು. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 5,50,000 ಮಾಡ್ಕೊಡ್ತೀನಿ. ಎಷ್ಟು ಕೇಳಿ? ಬರೀ 5.5 ಲಕ್ಷಕ್ಕೆ 13 ಮಾಡಲ್ XUV ಮಾಡ್ಕೊಡ್ತೀನಿ ಸರ್. 13 ಮಾಡಲ್ ರೆಕ್ಸ್ಟ್ರಾನ್ ತಗೊಂಡಿದ್ದೆ, ಬರೀ 3 ಲಕ್ಷ ಕೊಡ್ತೀನಿ ಸರ್. 3 ಲಕ್ಷಕ್ಕೆ ಮಹೇಂದ್ರ ರೆಕ್ಸ್ಟ್ರಾನ್. ಹೌದು, 2007 ಮಾಡಲ್. ಹಂಗೆ ಸೊನಾಟಾ ನೋಡ್ತಾ ಇದ್ದೀರಾ, ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್, ಬರೀ 2,25,000 ಮಾಡ್ಕೊಡ್ತೀನಿ ಸರ್. ಚಾನ್ಸ್ ಪ್ರೈಸ್ ಬರೀ ಈ ವಿಡಿಯೋ ನೋಡ್ಕೊಂಡ್ ಬರೋ ಮಾತ್ರ 2,25,000 ಈ ಗಾಡಿ ಕೊಡ್ತೀನಿ ಸರ್. ಓಕೆ, ನೋಡ್ಬೋದಲ್ಲ ಪ್ರೈಸಿಂಗ್ ಹೇಳ್ತಾರೆ. ಪ್ರೈಸಿಂಗ್ ಒಳ್ಳೆ ಪ್ರೈಸಿಂಗ್ ಆಗ್ತಿದೆ, ಅದು ಕೂಡ ಹ್ಯುಂಡೈ ಸೊನಾಟಾ ಸಿಗ್ತಿದೆ. ಸರ್ ಹಂಗೆ ನೋಡ್ತೀರಾ, ವೆಂಟೋ 2011 ಮಾಡಲ್ ಪೆಟ್ರೋಲ್ ಪ್ಲಸ್ CNG ಬರುತ್ತೆ. LPG ಇಲ್ಲ ಸರ್, ರೇಟ್ ಜಾಸ್ತಿ ಆಗ್ಬಿಟ್ಟಿದೆ. ನಮ್ಮ ಹತ್ರ CNG ಇರೋದು ಗಾಡಿ. ಈ ಗಾಡಿ ಪ್ರೈಸ್ ಎಷ್ಟು ಹೇಳಿ? ಬರೀ 2,95,000 ಮಾಡ್ಕೊಡ್ತೀನಿ ಸರ್. ಸೂಪರ್ ಸರ್, 2,95,000. 2,95,000 11 ಮಾಡಲ್. ಅದು ಬೇಡ ಸರ್ ನಮ್ಗೆ, ಅಂದ್ರೆ ಡಸ್ಟರ್ ಕೊಡ್ತೀನಿ ಸರ್. 2013 ಮಾಡಲ್ ಡಸ್ಟರ್ ಬರೀ 3.5 ಲಕ್ಷ ಕೊಡ್ತೀನಿ ಸರ್. ಬರೀ 3 ಲಕ್ಷಕ್ಕೆ 13 ಮಾಡಲ್ ಡಸ್ಟರ್ ಕೊಡ್ತೀನಿ. ಡೀಸೆಲ್ 110 PS ಬರುತ್ತೆ ನಿಮ್ಗೆ. ನೋಡ್ಬೋದು, ಅದು ಕೂಡ ಕರ್ನಾಟಕ ರಿಜಿಸ್ಟ್ರೇಷನ್. ಅದೇ ರೀತಿ ಆಚೆ ಗಾಡಿ ಎಲ್ಲ ಕರ್ನಾಟಕ ರಿಜಿಸ್ಟ್ರೇಷನ್ ಕೊಡ್ತಾ ಇದ್ದೀನಿ. 3 ಲಕ್ಷ ಬರೀ 3.5 ಲಕ್ಷಕ್ಕೆ. ಹಂಗೆ ನೋಡಿದ್ರಲ್ಲ, ಇಷ್ಟೆಲ್ಲ ಗಾಡಿದಲ್ಲಿ ಹೋಂಡಾ ಸಿವಿಕ್ ತಗೊಂಡ್ಬಂದಿನಿ. 2010 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್, ಬರೀ 3.5 ಲಕ್ಷ ಕೊಡ್ತೀನಿ. ಎಷ್ಟು ಕಡೆ? ಬರೀ 3.5 ಲಕ್ಷಕ್ಕೆ ಲೋನ್ ಸಮೇತ ಮಾಡ್ಕೊಡ್ತೀನಿ ಸರ್ ಈ ಗಾಡಿಗೋಸ್ಕರ. ಹೌದು, ಲೋನು ಮಾಡ್ಕೊಡ್ತೀವಿ ಸರ್ ಸ್ಯಾಲರಿಡ್ ಪರ್ಸನ್ಗೆಲ್ಲ. ಹಂಗೆ ನೋಡ್ತಾ ಇದ್ದೀರಲ್ಲ, ಇದಾಗಲ್ಲ ಅಂದ್ರೆ 7 ಸೀಟರ್ ಡೀಸೆಲ್ T8 ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ. 5,85,000 ಮಾಡ್ಕೊಡ್ತೀನಿ ಸರ್ ನಿಮ್ಗೆ. 5,85,000ಕ್ಕೆ TUV ಕೊಡ್ತಾ ಇದ್ದೀನಿ. ಡೀಸೆಲ್ ಆಟೋಮೆಟಿಕ್ ವೇರಿಯಂಟ್, ವೆಲ್ ಮೇಂಟೈನ್ ಆಗಿರೋದು, ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಸಮೇತ ಕೊಡ್ತಾ ಇರೋದು ಗಾಡಿ ಸರ್. ಓಕೆ, ಫ್ಯಾಮಿಲಿ ಕೂಡ ಆಗುತ್ತೆ. ಬೆಂಗಳೂರು ಸೈಡ್ ನೋಡ್ತಿದ್ರೆ ಅದು ಕೂಡ ಆಟೋಮೆಟಿಕ್ ರೇರ್ ವೆಹಿಕಲ್. ಹೌದು ಸರ್. ಹೋಂಡಾ ಕ್ರೆಟಾ ಸರ್ ಇದು ನೋಡ್ತಾ ಇದ್ದೀರಲ್ಲ, ವೈಟ್ ಕಲರ್, ವೈಟ್ ಬ್ಯೂಟಿ ಅಂತ ಹೇಳ್ಬಿಟ್ಟು 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಗಾಡಿ ವೆಲ್ ಮೇಂಟೈನ್ ಆಗಿರೋದು. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 6,85,000. ಎಷ್ಟು ಹೇಳಿ? 6,75,000 ಮಾಡ್ಕೊಡ್ತಾ ಇದೀನಿ. ಲೋನ್ ಸಮೇತ ಆಗುತ್ತೆ ಸರ್ ಗಾಡಿಗೆ. ವೆಲ್ ಮೇಂಟೈನ್ ಆಗಿದೆ ಗಾಡಿ. ಸೊ 1 ಲಕ್ಷ ಡೌನ್ ಪೇಮೆಂಟ್ ಆಗುತ್ತಾ? ಆರಾಮಾಗಿ ಆಗುತ್ತೆ ಸರ್. ನೋಡ್ಬೋದು, ಕ್ರೆಟಾ ಯಾರು ನೋಡ್ತಾ, ಅದು ಕೂಡ ಕರ್ನಾಟಕ ರಿಜಿಸ್ಟ್ರೇಷನ್, ಅದು ಕೂಡ ಬೆಂಗಳೂರು ಲೋಕಲ್ ಪಾಸಿಂಗ್ ಆಗಿರುತ್ತೆ. ಬೇಗ ವಿಸಿಟ್ ಮಾಡಿದ್ರೆ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಮಾಡ್ಕೊಡ್ತೀರಾ. ಖಂಡಿತ ಸರ್. ಹಂಗೆ ನೋಡ್ತಾ ಇದ್ರಲ್ಲ, 2011 ಮಾಡಲ್ i20 ಮ್ಯಾಗ್ ಬಿಲ್ ಇರೋದು ಗಾಡಿ. ಸ್ಪೋರ್ಟ್ಸ್ ವೇರಿಯಂಟ್ ನಲ್ಲಿ ಬರುತ್ತೆ. ಈಗ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕ್ಸಿದ್ದಾರೆ. ಆಮೇಲೆ ಅಪಾಸ್ಟ್ರಿ ಎಲ್ಲ ಕಸ್ಟಮರ್ ಆಚೆಗಡೆ ಹಾಕ್ಸಿದ್ದಾರೆ. ವೆಲ್ ಮೇಂಟೈನ್ ಆಗಿದೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ 2,95,000 ಮಾಡ್ಕೊಡ್ತೀನಿ. ಎಷ್ಟು ಕೇಳಿ? 2,95,000. 2,95,000 i20 11 ಮಾಡಲ್ ಅಲೋ ವೀಲ್ಸ್ ಇರೋದು ಗಾಡಿ ವಿತ್ ವೆಲ್ ಮೇಂಟೈನ್ ಮಾಡಿರೋದು ಗಾಡಿ ಸರ್. ಓಕೆ, ಸ್ಪೋರ್ಟ್ಸ್ ಫುಡ್ಸ್ ಅನ್ನಲ್ಲ ಇದು? ಹೌದು ಸರ್. ಓಕೆ, ಹೋಂಡಾ i20 ಸ್ಪೋರ್ಟ್ಸ್ ಫುಡ್ಸ್ ಏನಾದ್ರು ನೋಡ್ತಾ, ಅದು ಕೂಡ ಪ್ರೈಸಿಂಗ್ ಸಿಗ್ತದೆ. ಪೆಟ್ರೋಲ್ ವೆಹಿಕಲ್, ಬೇಗ ವಿಸಿಟ್ ಮಾಡಿ. ಸುಜುಕಿ ಎರ್ಟಿಗಾ ನೋಡೋರಿಗೆ ಬಜೆಟ್ ಅಲ್ಲಿ
ಸರ್ 2015 ಮಾಡಲ್ ಗಾಡಿ ವೆಲ್ ಮೇಂಟೈನ್ಡ್ ಆಗಿರೋದು ಗಾಡಿ ಲೋ ಬಜೆಟ್ನಲ್ಲಿ ನಿಮಗೆ ಬರೀ 6.5 ಲಕ್ಷ ಕೊಡ್ತೀನಿ. ಎಷ್ಟು ಕಳಿ 6 ಲಕ್ಷ 6.5 ಲಕ್ಷಕ್ಕೆ ಮೇಂಟೈನ್ ಆಗಿರೋದು ಗಾಡಿ, ಶೋರೂಮ್ ಕಂಡೀಷನಲ್ಲಿ ಮೇಂಟೈನ್ ಆಗಿರೋದು ಗಾಡಿ, ಲೋನ್ ಸಮೇತ ಮಾಡ್ಕೊಡ್ತೀನಿ. ಪೆಟ್ರೋಲ್ ವೇರಿಯಂಟ್ ಬರುತ್ತೆ ಸರ್ ಇದು. ವಿ ಟಿ ಇಂಜಿನ್ ಬರುತ್ತೆ. ವಿ ಟಿ ವೆಹಿಕಲ್ ಬರ್ತಿದೆ, ಅದು ಕೂಡ ನೋಡ್ಬೋದು. ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್. ಸೊ ನೋಡ್ಬೋದು ನಿಮ್ಮ ಮುಂದೆ ಕರ್ನಾಟಕ ನಂಬರ್, ಅದು ಕೂಡ ಪ್ರೈಸಿಂಗ್ ಕೊಡ್ತಿದ್ದಾರೆ. ಖಂಡಿತ ಲೋನ್ ನೋಡೋರಿಗೆ ಲೋನು ಮಾಡ್ಕೊಡ್ತೀನಿ ಸರ್ ಇದು. ಓಕೆ, ಲೋನ್ ಕಂಪನಿ ಪರ್ಸನ್ಗೂ ಆಗುತ್ತೆ, ನಾರ್ಮಲ್ ಸೆಲ್ಫ್ ಎಂಪ್ಲಾಯ್ಡ್ಗೂ ಆಗುತ್ತೆ. ಹಂಗೆ ನೋಡ್ತಾ ಇರ್ಬೋದು. ಅದು ಬೇಡ ನಮಗೆ ಅಂದ್ರೆ ಡಸ್ಟರ್ ನೋಡ್ತಾ ಇರೋರಿಗೆ 2014 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಪೆಟ್ರೋಲ್ ವೇರಿಯಂಟ್ ಬರುತ್ತೆ ನಿಮಗೆ. ಪೆಟ್ರೋಲ್ ಡಸ್ಟರ್ ಬರೀ 4,15,000 ಕೊಡ್ತೀನಿ. 4,15,000ಗೆ ಒಂದು ರೆನಾಲ್ಡ್ ಡಸ್ಟರ್ ಪೆಟ್ರೋಲ್ ವೇರಿಯಂಟ್ ಬರುತ್ತೆ ಸರ್. ಕಲರ್ ಆಪ್ಷನ್ ನೋಡೋರಿಗೆ ಎಸ್ ಕ್ರಾಸ್ ಅಲ್ಲಿ ಇನ್ನೊಂದು ವೆಹಿಕಲ್ ಕೂಡ ಇರುತ್ತೆ, ಅದು ಕೂಡ ಸರ್. ಇದು ಬಂದ್ಬಿಟ್ಟು 2015 ಮಾಡಲ್ ಸಿಗ್ಮಾ ವೇರಿಯಂಟ್ ಬರುತ್ತೆ ನಿಮಗೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 5,65,000 ಬರುತ್ತೆ. ಎಷ್ಟು ಕೇಳಿ 5,65,000ಗೆ ಗಾಡಿ ಬ್ಲೂ ಕಲರ್ ಇರೋದು ಗಾಡಿಯಲ್ಲಿ ವೆಲ್ ಮೇಂಟೈನ್ಡ್ ಆಗಿರೋದು ಗಾಡಿ ಕೊಡ್ತಾ ಇದ್ದೀನಿ. ಲೋನ್ ಸಮೇತ ಆಗುತ್ತೆ. ಇದಾದ್ಮೇಲೆ ನಿಮಗೆ ಎಕೋ ಸ್ಪೋರ್ಟ್ಸ್ ಇದೆ, ಆಟೋಮೆಟಿಕ್ ಎಕೋ ಸ್ಪೋರ್ಟ್ಸ್ ಬರುತ್ತೆ ನಿಮಗೆ. ಈ ಗಾಡಿ 2015 ಮಾಡಲ್ ಗಾಡಿ ವೆಹಿಕಲ್ ಬರೀ 4,50,000 ಮಾಡ್ಕೊಡ್ತೀನಿ. ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ, ಬನ್ನಿ ಸರ್. 4,50,000 ಖಂಡಿತ. ಓಕೆ, ಸೊ 4,50,000ಗೆ ಒಂದು ಆಟೋಮೆಟಿಕ್ ವೆಹಿಕಲ್, ಅದು ಕೂಡ ಇಕೋ ಸ್ಪೋರ್ಟ್ಸ್ ಕೂಡ ಸಿಗ್ತಿದೆ ಸರ್. ರೆನಾಲ್ಡ್ ಟ್ರೈಬರ್ ಫ್ಯಾಮಿಲಿ ಸೆಗ್ಮೆಂಟ್ ವೆಹಿಕಲ್ ಹೇಳಿ ಸರ್. ಇದು ಬಂದ್ಬಿಟ್ಟು 2021 ಮಾಡಲ್. ಓಕೆ, ಆಟೋಮೆಟಿಕ್ ವೇರಿಯಂಟ್ ಬರುತ್ತೆ, ಲೆಸ್ ಡ್ರಿವನ್ ಆಗಿದೆ, ಟಾಪ್ ಎಂಡ್. ಇದನ್ನು 0 ಡೌನ್ ಪೇಮೆಂಟ್ ನಲ್ಲಿ ಮಾಡ್ಕೊಡ್ತೀನಿ. ಇದು 6,25,000 ಮಾಡ್ಕೊಡ್ತೀನಿ ಸರ್. 6,25,000 ಮಾಡ್ಕೊಡ್ತೀನಿ ಸರ್. ಓಕೆ, 6,20,000ಗೆ ಒಂದು ರೆನಾಲ್ಡ್ ಟ್ರೈಬರು, ಅದು ಕೂಡ ಆಟೋಮೆಟಿಕ್ ವೆಹಿಕಲ್ ನಿಮಗೆ ಫುಲ್ಲಿ ಟಾಪ್ ಎಂಡ್ ಅಲ್ಲ ಇದು? ಟಾಪ್ ಎಂಡ್ ಸರ್. ಓಕೆ ಸರ್, ಒಂದು ಕ್ರೇಟಾ ಕೂಡ ಇದೆ ಹೇಳಿ ಸರ್. 19 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ನಲ್ಲಿ ಬರುತ್ತೆ ನಿಮಗೆ, ಆಟೋಮೆಟಿಕ್. ಗಾಡಿ ಪ್ರೈಸ್ ನಿಮಗೆ ಬಂದ್ಬಿಟ್ಟು 10,50,000 ಆಗುತ್ತೆ. ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಓಕೆ, 10,50,000 ಸ್ಟೇಟ್ ನೆಗೋಷಿಯಬಲ್ ಆಗ್ತಿದೆ. ಲೋನ್ ನೋಡೋರಿಗೆ ಆರಾಮಾಗಿ ಲೋನ್ ಕೂಡ ಖಂಡಿತ ಮಾಡ್ಕೊಡ್ತೀನಿ ಸರ್. ನೋಡುವ, ಇದು ಕೂಡ 0 ಡೌನ್ ಪೇಮೆಂಟ್ ಸಿಗ್ತಿದೆ. ಕ್ರೆಟಾ ನೋಡೋರಿಗೆ ಅದು ಕೂಡ ಮಾಡಲ್ ಇದೆ, ಬೇಗ ವಿಸಿಟ್ ಮಾಡಿ. ಸೊ ಇನ್ನು ಆಪ್ಷನ್ಸ್ ನೋಡ್ತಾರೆ, ಹೆವಿ ಆಪ್ಷನ್ಸ್ ಕೂಡ ಇರುತ್ತೆ. ಇನ್ನು i20 ಬೇಕಂದ್ರೆ 2010 ಮಾಡಲ್ i20 ಇದೆ, ಇನ್ನೊಂದು 10 ಮಾಡಲ್ i20 ಇದೆ. 2,85,000 ಇದು ಗ್ರೇ ಕಲರ್ ಆಗುತ್ತೆ. ಇದು ಬಂದ್ಬಿಟ್ಟು 10 ಏರ್ ನೋಡಿದ್ದೀರಾ? ಓಕೆ, ಸೊ 10 ಏರ್ ಬ್ಯಾಗ್ಸ್ ಬರೋದು i20 ನಿಮಗೆ ವಿತ್ ಸನ್ರೂಫ್ ಸಮೇತ 2,95,000 ಮಾಡ್ಕೊಡ್ತೀನಿ ಸರ್. ಇದು 2,95,000ಗೆ ಒಂದು i20, ಅದು ಕೂಡ ಆಸ್ಟಾ ಫುಲ್ಲಿ ಟಾಪ್ ಎಂಡ್ ವಿತ್ ಸನ್ರೂಫ್, ಸ್ಟೇರಿಂಗ್ ಕಂಟ್ರೋಲ್ಸ್, ನಿಮಗೆ ಏರ್ ಬ್ಯಾಗ್, ABS, ಅಲೋವಿಸ್, ಈಚ್ ಅಂಡ್ ಎವ್ರಿಥಿಂಗ್ ಫುಲ್ಲಿ ಲೋಡೆಡ್ ಬರುತ್ತೆ. 2,95,000 ಮಾಡ್ಕೊಡ್ತೀನಿ ಸರ್. ಸೊ ಸನ್ರೂಫ್ ಇರೋ ವೆಹಿಕಲ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀರಾ? ಓಕೆ, ಸೊ ಗಾಡಿ ಕಂಡೀಷನ್ ನೋಡ್ಬೋದು ಯಾವ ರೀತಿ ಅಂತ. ಅದು ಕೂಡ 10 ಏರ್ ಬ್ಯಾಗ್ ಬರುತ್ತೆ, ನಿಮ್ಗೆ i20 ಸಿಗ್ತಿದೆ ಸರ್. ಅದೇ ಹೇಳಿ ಸರ್. 2021 ಮಾಡಲ್ ಹೋಂಡೈ ನಿಯೋಸ್ ಬರುತ್ತೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 5,85,000, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ವೆಲ್ ಮೇಂಟೈನ್ ಆಗಿದೆ, ಬರೀ 57,000 ಕಿಲೋಮೀಟರ್ ರಿವನ್ ಆಗಿದೆ. ಗಾಡಿ ಲೋನು ಸಮೇತ ಮಾಡ್ಕೊಡ್ತೀನಿ 0 ಡೌನ್ ಪೇಮೆಂಟ್ ನಲ್ಲಿ ಸರ್. ಓಕೆ, 0 ಡೌನ್ ಪೇಮೆಂಟ್ ಅಲ್ಲಿ ಒಂದು ನಿಯೋಸ್ ವೆಹಿಕಲ್ ಕೂಡ ಪ್ರೊವೈಡ್ ಮಾಡ್ತಾರೆ, ಅದು ಕೂಡ ಟಾಪ್ ಎಂಡು. ಸೊ ಮ್ಯಾಗು ಪ್ರತಿಯೊಂದು ಬರ್ತಿದೆ. ಗಾಡಿ ಕಂಡೀಷನ್ ಕೂಡ ಸಕ್ಕತ್ತಾಗಿದೆ, ಬೇಗ ವಿಸಿಟ್ ಮಾಡಿ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಮಾಡ್ಕೊಂಡು. ಹಂಗೆ ಈ ಚಾನಲ್ನ ಯಾರು ನೋಡ್ತಾ ಇದ್ದೀರಾ ಅವ್ರಿಗೆ ಒಂದು ಯಾರಾದ್ರು ಜಾಬ್ ಹುಡುಕ್ತಾ ಇದ್ದಾರೆ, i20 ನಲ್ಲಿ ಜಾಬ್ ವೇಕೆನ್ಸಿ ಅವೈಲೇಬಲ್ ಇದೆ. ಯಾರಾದ್ರು i20 ನಲ್ಲಿ ಬಂದ್ಬಿಟ್ಟು ವಿಸಿಟ್ ಮಾಡಿ. ಹಂಗೆ ನಿಮ್ಮ ಪ್ರೊಫೈಲ್ ರೆಸ್ಯೂಮ್ನ ಕಳಿಸಿ, ನಂಬರ್ಗೆ ಡಿಸ್ಕ್ರಿಪ್ಷನ್ ನಂಬರ್ ಇರುತ್ತಲ್ಲ ಆ ನಂಬರ್ಗೆ ಕಳಿಸಿ. ಹಂಗೆ ನೀವು ಯಾರಾದ್ರು ಆಪರ್ಚುನಿಟಿ ಹುಡುಕ್ತಾ ಇದ್ದೀರಾ ಅವ್ರಿಗೆ ಖಂಡಿತ i20 ಕಡೆಯಿಂದ ಸಿಗ್ಬೋದು.